ಎದುರುವರೆ ಈ ಚತುರ್ದಶ ಬೋಳದೊಳಗಿರುವ ಯಾವ ಧೀರಾದ ವೀರು ನಮಗೆ ಸರಿ ಯಾರು ಇಲ್ಲ ಅಂತ ಈ ಚಂದ್ರಮೂಗಳಿಗೆ ನಮಗೆ ವರವನ್ನು ಕೊಟ್ಟಿರುವರು. ಇಂತಹ ಕಡಿದಿನೊಡನೆ ಸಮರ ಮಾಡದಿದ್ದರೆ ನಡೆಯಲಾರದ ನಿನ್ನ ಪ್ರತಾಪವ. ನಮ್ಮ ತಮ್ಮನಾದ ಕಳೆದುಕೊಂಡು ಅದಿಸು ಗರ್ವವನ್ನು ಬಿಡು. ಇದ್ದಕ್ಕೆ ಸನ್ನಿಧನಾಗುವಲೆ ಎಂಬ ಪುರಕ್ಕೆ ರುಂಡ ಹೊಳಿರಿಯಲೈ ರಾತ್ರಂಚರ ಬಿಡು ಬಿಡು ನಿನ್ನ ದುರಾಂಗರ ನಿನ್ನ ತಮ್ಮಂದೇನೋ ಆದನು ಸಂವಾರ ಧೀರನಾದರೆ ಎನ್ನೋ ಸಮರ ಇಲ್ಲವಾಯಿತೆ. ನಿನ್ನ ಜೀವದ ಮೇಲೆ ಆಸೆ ಇದ್ದರೆ ಸೇರು ನಿನ್ನ ಹಂತಾಪುರ. ಇದ್ದಕ್ಕೆ ಸಜ್ಜನಾಗಲೇ ಬಂಡ ಬೋಳಿರಿ ನಿಂದ ವಿದ್ದಕ್ಕೆ ನಿಲ್ಲಲೇ ಬಂಡ ಆರಿಸಿ ಬಿಡುವನ್ನೇ ರುಂಡ ಇದ್ದಕ್ಕೆ ನಿಲ್ಲ ಬಂಡ ನಾರ್ದ ಶಕ್ತಿ ಸೋದರ ಪ್ರಚೋದನ ಮರಣ ಹೊಂದಿದರು. ದೇವಾದ ದೇವನಾದ ವಿಷ್ಣುವಿನಿಂದ ಆಗಲಾದ ಕಾರ್ಯವನ್ನು ನಾನು ಮಾಡಿ ಬಂದಿರುವನು. ಅತಿ ಜಾಗ್ರತೆಯಿಂದ ರೂತಿ ಸೂಟಿನಿಂದ ರಥವನ್ನು ಬಿಡುವಂತನಾಗ ಸಾರಥಿ ಅತಿ ಜಾಗೃತಿ ಇನ್ನ ರಾಜ ಶ್ರೀಮನ್ನಾರಾಯಣ ದುಷ್ಟರಾದ ಶಕ್ತಿ ಸೋದನ ಪ್ರಚೋದನವನ್ನು ಆದರೂ ಮರಣ. ಅಹೋ ಶ್ರೀಮನ್ನಾರಾಯಣ ಶಕ್ತಿ ಸೋದನ ಪ್ರಚೋದನರು ಮರಣ ಹೊಂದಿದರು. ಲಕ್ಷ್ಮೀ ರಮಣ ನಿನ್ನಿಂದ ಆಗದ ಕಾರ್ಯವನ್ನು ನಾನು ಜಯಿಸಿ ಬಂದಿರುವನು. ಈ ಸುದರ್ಶನ ಅಹೋ ಸ್ವಾಮಿ ಭಕ್ತರನ್ನು ಕಾಪಾಡು ದೀನ ಬಾಂಧವ. ದೈವ ಫಲ ಫಲ ಸುದರ್ಶನ ಮೆಚ್ಚಿದೆ ನಿನ್ನ ಸೂರತನ. ಹಾ ದುಷ್ಟ ರಕ್ಕಸರ ಉಪಟಾಳವು ಅಧಿಕವಾಯಿತು. ಅದನ್ನು ಪರಿಹರಿಸುವುದು ನೀನೊಂದಲ್ಲದೆ ಇನ್ನೂ ಅನೇಕ ಆಯುಧಗಳನ್ನು ಧರಿಸಿದ ಬ್ರಹ್ಮಾಂಡವ ಮುದುರದೋಳ ಧರಿಸಿದ ಮಹಾವಿಷ್ಣುವಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಇಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದ ನಿನ್ನಂಥ ಪರಾಕ್ರಮಶಾಲೆ ಈ ಮೂರು ಲೋಕದಲ್ಲಿಯೇ ಇಲ್ಲ ಸುದರ್ಶನ. ಯಾರೂ ಇಲ್ಲ ನಿನ್ನ ಸರಿಸಮಾನ. ರೇಣುಕರಾಜ ಮಧುಕೈಟಮಾರ್ಧನ ನಿನ್ನ ನೆಚ್ಚವಾದ ಈ ಸುದರ್ಶನನ್ನು ನಿನ್ನ ಹಸ್ತದೋಳು ಹಿಡಿಯದೆ ಮೌನವಾಗಿರುವ ಕಾರಣವೇನು ದೇವಾ? ಮೇಲಾಗಿ ಚಕ್ರ ಆಯುಧವು ನೀನು ಜಯಿಸಲಾರದಂತ ಪ್ರಚಂಡ ಧನುಜರನ್ನು ಸಂವರಿಸಿ ಬಂದಿರುವುದು. ಇಂಥ ಬಲವಾದ ಆಯುಧದ ಸಹಾಯ ನಿನಗೆ ಬೇಕಿಲ್ಲವೇ? ಇಂಥ ಸಂದರ್ಭ ಒದಗಿದಾಗ ಸುದರ್ಶನಂ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರ್ಯಾರು? ಆದ ಕಾರಣ ಆ ದುಷ್ಟ ರಕ್ಕಸ ಈ ಧೀರ ಸುದರ್ಶನಂ ಸ್ವೀಕರಿಸಿ ನಾರಾಯಣ ಅಧಿಕ ಬರ ದುರಿಣ. ಆಹೋ ದೇವಾ ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ಎನ್ನ ಅಪ್ಪಣಿಯಂತೆ ಆ ಧನುಜರಂ ಸಂವರಿಸಿ ಬಂದಿರುವನು. ಎನ್ನ ಮೇಲೆ ಬೇಸರವಾಗಬೇಡ ಸ್ವಾಮಿ. ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿನಂತೆ ಆನಂದ ಮಾನಸನಾಗಿ ಮನ್ನಿಸು. ನಿನ್ನ ಬಲ ಹಸ್ತದೋಳು ಧರಿಸಿಕೊ ಮಧುಸೂದನ. ಇನ್ನಿಷ್ಟೇ ವಿಜ್ಞಾಪನ. ಭಕ್ತವತ್ಸಲ ತಪ್ಪಿನ ಹರಿವು ತಿಳಿದು ಮನ್ನಿಸಲು ಸದ್ಭಕ್ತಿಯಿಂದ ದೀನನಾಗಿ ಬೇಡಿಕೊಳ್ಳುವ ಈ ಸುದರ್ಶನನ್ನು ಆಧರಿಸದೆ ಮೌನವಾಗಿರುವ ಕಾರಣವೇನು? ಭಕ್ತವತ್ಸಲ ಮಾಡಬೇಡ ಭಕ್ತನ ಮೇಲೆ ಛಲ. ಛತ್ರಮತಿಯಾದ ಸುದರ್ಶನ. ಓ ನಾರಾಯಣ ಶಾರದತನಯ ನೀವು ಹೇಳೋ ಮಾತು ನಿಜ.
ಆದರೆ ನಾನೆಂಬ ಅಹಂಕಾರ ಮತ್ತಲಾದಲ್ಲಿ ವೈಕುಂಠದಲ್ಲಿ ಸ್ಥಾನವಿಲ್ಲ. ಈಗ ಇಷ್ಟಕ್ಕಿನ ಅದಕ್ಕಿನೆಂದು ಅಮ್ಮು ಅಹಂಕಾರ ಬಂದಿರುವುದೇ. ಈ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ ನಾರಾಯಣ, ಆದ ಕಾರಣ ನನ್ನ ನಿನ್ನ ಹೇಗಿತಿ ಬಲ ಎಂದು ತಿಳಿಯೋದಕ್ಕಾಗಿ ನೀನು ಮಹೇಶ್ಮಿತ್ ನಗರಲ್ಲಿ ಕುಟೀರ ಮಗನಾಗಿ ಕಾರ್ತವೀರ ಅರ್ಜುನ ಪ್ರಸಿದ್ಧನಾಗು. ನಾನು ಜಮದಗ್ನಿ ರೇಣಿಕೆ ಗರ್ಭದಲ್ಲಿ ಬಿಟ್ಟು ಪರಶುರಾಮನ್ ಧರಿಸುವನು. ಆಗ ನಂದು ನಿನ್ನ ಯುದ್ಧ ನೋಡಿ ಆನಂದ ಪಡೆಯುತ್ತೆ. ಸುದರ್ಶನ ತಡ ಮಾಡಿ ಹೋಗೋ ಇಚ್ಛಣ. ಪರಮಾತ್ಮ ನಿನ್ನಿಷ್ಟಂತೆ ಆಗಲಿ. ಅಹೋ ಪರಮಾತ್ಮ ನಿನ್ನ ಇಷ್ಟಂತಾಗಲಿ. ಸಾರಥಿ ಬಳಿ ಬಳಿರಿ ಎಲೈ ಸಾರಥಿ ಭೂಪತಿ ಶ್ರೀ ವಿಷ್ಣುವಿನ ಆಜ್ಞೆ ಆಯ್ತು. ಲೋಕ ಕಂಟಕರಾದ ಶಕ್ತಿ ಸೂದನ ಪ್ರಚೋದನೆಂಬ ಸಂಹರಿಸಿದೆ. ಅತಿ ಜಾಗ್ರತೆಯಿಂದ ರಥವನ್ನು ಬಿಡುವಂತನಾಗು ಸಾರಥಿ. ಅತಿ ಯಾರಿಗೆ ಲಕ್ಷ್ಮೀಪತಿ ಚೆನ್ನಾಗಿ ಹೇಳಿದಿ, ಗರ್ವದಿಂದ ಮೆರೆದವರ ರೀತಿ ಮದ ಬಂದಿದ ಮಾತನಾಡಿದ ಈ ಸುದರ್ಶನಂ ಕಾರ್ತಿವೀರ ಅರ್ಜುನನಾಗಿ ಜನಿಸಂದಿ ಹೇಳಿದಿ. ಹೌದು ನಾರದ. ಶ್ರೀಮನ್ನಾರಾಯಣಾದ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಬಂದೇ ಬರಲಿದೆ. ಆಗಲಿ, ಏನು ಜರುಗುವುದು ನೋಡೋಣ ಕಮಲನಯನ. ನಿನ್ನ ಮಹಿಮೆ ತಿಳಿಯುವುದೇ ಕಠಿಣ. ನಾರದ, ನೀನು ಈಗ ಹೋಗಿ ಬಾ. ನಾನು ಜಮದಗ್ನಿ ರೇಣಿಕೆ ಗರ್ಭದಲ್ಲಿ ಪರಶುರಾಮನ್ ಧರಿಸುವನು. ಸುದರ್ಶನನು ಕಾರ್ತಿವೀರ ಅರ್ಜುನ ಧರಿಸುವನು. ನಮ್ಮ ಇದ್ದರ ನೋಡಿ ಆನಂದ ತಡಿ ನಿಂತಿ. ನಿನಗೆ ಕಲ್ಯಾಣವಾಗಿ ಹೋಯ್ ಬಾ ನಾರದ. ಗಾನ ಇದ್ದ ಸಾರದ. ಸೈಲೆಂಟ್ ಆಲರ್ವಿ ಮನೋಹರ ಇವರು ಬಂಗಾರದುಂಗುರವನ್ನು ಸುದರ್ಶನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ರಾಜ ಬರ್ಬೇಕು. ರೇಣುಗರಾಜ ಬರಬೇಕು, ಬರಬೇಕು. ಮ್ಯಾನೇಜರ್ಗಳು, ಪಾತ್ರಧಾರಿಗಳು ಜಮದಗ್ನಿ ರೆಡಿ ಆಗಿರಬೇಕು. ಜಗವಸುದಿಸಿ ಗತಿ ಸೂತ್ರವನಾಡಿಸಿ ನಗುನತ್ತಾಗಿಸಿ ಮಾಯ ಬೀಸಿ ನಗುನತ್ತಾಗಿಸಿ ಮಾಯ ಬೀಸಿ ರಾಗದ ಭೋಗದ ಕುರಿಗಳು ಪಾತ್ರಧಾರಿಗಳು ಅರ್ಜೆಂಟ್ ಆಗಿ ಬರಬೇಕು. ಮ್ಯಾನೇಜರ್ಗಳು ಕರ್ಕೊಂಡ್ ರೆಡಿ ಆಗಿರ್ಬೇಕು.
ಬರಬಾರ್ದು, ಅಥವಾ ಯಾರು ಬರಬಾರ್ದು. ಧನುರ್ಧಾರಿಯಾಗಿ ಬಿಲ್ಲು ಬಾಣಗಳನ್ನು ಪಿಡಿದು ಬಂದವರು ದಾರಿನ ಕೇಳಿದವರೇ ಭಾಗ್ಯದ ಸಿರಿಯೇ. ಬೋಳಿರಿಯ ಎಲ್ಲ ಈ ಮನ್ನವ ಚಟ ಎಂಬ ಶಬ್ದದಿಂದ ಗಗನದಲ್ಲಿ ಪ್ರಚಲಿಸುವ ದಳಕ್ಕೆಂಬ ಮಿಂಚಿನ ಬೆಳಕಿನಂತೆ ಪ್ರಕಾಶದಲ್ಲಿ ಸೂರ್ಯನಂತೆ ಪ್ರಕಾಶದಲ್ಲಿ ಪರಕ್ರಮದಲ್ಲಿ ತ್ರಿವಿಕ್ರಮಂತೆ ಮೆರೆಯುವ ಆರತಿ ಮೆರೆ ಮಾಡ್ತಾಂಡ ವೈರಿಗಳ ರುಂಡಂಗಳಂ ಚಂಡನಾಡುವ ತಂಡ ಅಂಗ ಮೊದಲಾದ ರಾಜರು ಎನಗೆ ಭಯಗ್ರಸರಾಗಿ ಗಡಗಡನ ನಡಿಗೆಯನ್ನ ಸನ್ನಿಧಾನಕ್ಕೆ ಕಪ್ಪು ಕಾಣಿಕೆ ಅಂತ ತಪ್ಪಿಸಾರ ಇಂಥ ಹಚ್ಚೀಕರಾರಣ ರಂಗದಲ್ಲಿ ಸೂರ ಮಹಾವೀರಾದಿ ವೀರ ಭೀಕರತರ ಗಂಭೀರ ಜಗದ್ಭಯಂಕರದ ಮುಂಭಾಗದಲ್ಲಿ ನಿಂತು ಕಿಂಕರನಾಯ ಮಾತನಾಡುವ ನೀನು ದಾವಲೈ ನರಣ ಓಹೋ ದೇವ, ನಾವು ದಾರಂದು ಕೇಳಿದ್ಯಾ? ನಾನು ಎಲ್ಲಿ ವೇದವಾಸ, ಕವನದಲ್ಲಿ ಕನ್ನಡದಾಸ, ಕನಗದಲ್ಲಿ ಪುರಂದರ ವಾಸ. ನನ್ನ ಹೆಂಡತಿ ಊರಿಗೆ ಹೋಗ್ಬೇಕು ಕುರೋಡು ಕಾಸ. ನಾನು ಓದಿದ್ದು 4ನೇ ತರಪಾಸ. ಈ ಅಟ್ಟದ ಮೇಲೆ ಮಂದಿಗೆ ಸರ್ಕ ಅಂತ ಹೇಳೋದು ಬಲು ತ್ರಾಸ. ದಾಸಾನುದಾಸ ಸುಂದರ ಸಾರ್ಥ ಎಂದು ಕರೆಯುತ್ತಾರೆ ಭೂಪತಿ. ಯಮ್ಮ ಈಗಲಾದ್ರೆ ನಸ್ವರ್ತಿಕ್ ಬಾಡೆ ಎಲ್ಲಮ್ಮತ್ತಿ ಬೋಳಿರಿಯ ಎಲ್ಲ ಈ ಸಾರಥಿ ಚಿತ್ತವಮ್ಮೆತ್ತಲ ಬದಲಿಸದಂತೆ ಗಮನದಲ್ಲಿ ಇಟ್ಟುಕೊಂಡು ಕೇಳೋ ಈ ಕ್ರಮಣ ನಾಮಾಕಿದ ಅದೇನು ದೇವ? ಬೋಳಿರಿಯ ಚಟ ಎಂಬುವ ಎನ್ನಯ ಪಟದರ ವೀರ ಬೊಬ್ಬೆ ಅರ್ಪಣಕ್ಕೆ ಮತ್ತು ಸುಜಮನಾಳದಿಂದ ಬರುವ ಗೋಪಾಲಕ್ಕೆ ಅಷ್ಟೇ ದಿಗ್ಗಜಗಳನ್ನು ತಕ್ಕಿದವ. ಇದು ಕುಲಗಿರಿ ಪರ್ವತಗಳ ಎಂದು ಸಿಡಿದುಬಿಟ್ಟವು. ಎಲ್ಲ ಸಾರಥೆ ಇದುವಲ್ಲದ ಎಣ್ಣೆಯ ಕೊಕ್ಕರೆ ಕುಡಿ ಮೀಸಾಕಾರಕ್ಕೆ ಆಕಾಶ ಮಂಡಲದೊಳ ಕವಿದ ಮೇಘಗಳು ಎದುರು ನೀರು ಕರಿಲಾರಂಭಿಸಿದವು. ಎಲ್ಲ ವೈರಿಗಳೆಂಬ ಬಂಡರ ಗುಂಡಿಗಳು ಚರಿತರಾಗಿ ಅಪ್ಪಲಾಗಿ ಮೈಗೊಟ್ಟರು. ಬಾಪು ಬಾಪುರ
ಇದುವಲ್ಲದ ಗುಡುಗು ಸಿಡಿಲಿನಂತಿರುವ ಈ ಭೀಕರ ಗರ್ಜನೆಗೆ ಸಪ್ರಾಚಾರ್ಯ ನಿರ್ಭರಗಾಗಿ ಗಿರಿಗವರಂಗಂ ಸೇರಿದ್ರು. ಎಲ್ಲ ಸಾರಥ ಇಂಥ ಮಹತ್ ಭೀಕರ ವೀರಾದಿ ವೀರ ಮಹಾ ಸಂಪತ್ತಿನಿಂದ ರೇಣು ಸಂಪತ್ತಿನಿಂದ ಕಾಶ್ಮೀರ ನಗರ ಪರಿಪಾಲಿಸುವ ವೀರಾದಿ ವೀರ ರೇಣುಕರಾಜರಂದು ಕಾಶ್ಮೀರದ ಅರಸ ರೇಣುಕರಾಜರು ಉತ್ಥಾವಾದರೆ ಈ ಅಂದವಾದ ಸಭಾಬದ್ಧಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದರೆ ದೇವ ದಿವ್ಯ ಪ್ರಭಾವ ಬೋಳಿರಿಯ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಅನ್ನವೇನಂತ ಕೇಳಿಯ. ಹೌದು ದೇವ. ಎನ್ನ ಮಂತ್ರಿ ಸಾಮಂತರ ನಮ್ಮ ರಾಜ್ಯದಲ್ಲಿ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿಚಾರ ಒಂದು ಸಂಗತಿ ಸಂಗತಿ ಬೋಳಿ ಬೋಳಿರಿ ಆಗಲ್ಲ ಈ ಸಾರಥಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿಗಳರ್ಧದಲ್ಲಿ ಸಂಗೀತ ನರ್ತನದಲ್ಲಿ ತನ್ಮಯಳಾದ ಎನ್ನ ಸುತೆ ರೇಣುಗಾದಾವಿಯನ್ನು ಕರೆದುಕೊಂಡು ಬರುವಂತನಾದ ಸಾರಥಿ ಅತಿ ಜಾಗ್ರತೆ ಶ್ರೀ ಜಾಗೃತಿ ಬಿಡ ಅಡ್ಲಿ ಅಂಜನೇಯ ಇವರು 1001 ಮತ್ತು 6 ರೇಣುಕರಾಜನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ. ದುಡ್ಡು ಹೇಳಂಗಿಲ್ಲ, ಇಷ್ಟು ಕಳಿಸ್ಬೇಕು, ದುಡ್ಡು ಹೇಳಂಗಿಲ್ಲ. ಅಡ್ಲಿಗೆ ಇವರು ಈ ಗುಲಾಬರವನ್ನು ರೇಣುಕರಾಜನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ. ಹೊಸೂರು ನರಸಿಂಹ ಇವರು ಬೆಳ್ಳಿ ಕಡ್ಗವನ್ನು ರೇಣುಕರಾಜನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡುತ್ತಾರೆ. ನಮೋ ನಮೋ ಜನಕ ಜಗತ ವಿಖ್ಯಾತಿ ಕಾಂತಿ ಕನಕ ಮೇಲೆ ಕೇಳಮ್ಮ ಮಗಳೇ ಮಹಾ ಸದ್ಭಕ್ತಿಗಳೇ ಅಪ್ಪಯ್ಯ ಮಗಳೇ ರೇಣುಕ ತಂದೆ
ಜನನಿ ಮಗಳೇ ರೇಣುಕ, ಹೇಳುವನಿ ಕೇಳು. ಅದು ಏನು ಚೆನ್ನಾಗಿ ಹೇಳಮ್ಮ ಮಗಳೇ ರೇಣುಕ. ಕಾಶ್ಮೀರದ ದೊರೆ ನೀನು, ಇನ್ನು ತುವರಿಯು ರೇಣುಕ ಕಾಣೋ. ಕಾಶ್ಮೀರದ ದೊರೆ ನೀನು, ಇನ್ನು ತುವರಿಯು ರೇಣುಕ ನಾನೋ. ಶರಣೆನು ಸ್ಥಿರವಾಗುವೆನು, ಶರಣೆನು ಸ್ಥಿರವಾಗುವೆನು. ಆಶೀರ್ವದಿಸಲ ನೀನು, ಆಶೀರ್ವದಿಸಲ ನೀನು. ಕಾಶ್ಮೀರದ ದೊರೆ ನೀನು, ನಿನ್ನ ತುವರಿಯು ರೇಣುಕ ಕಾಣೋ. ಶೃಂಗಾರ ಕರಮನೆ ಒಳಗೆ, ಸಂಗೀತ ನಾಟದ ಕಲೆಗೆ. ಶೃಂಗಾರದ ರಮಣಿ ಒಳಗೆ, ಸಂಗೀತ ನಾಟ್ಯದ ಕಲೆಗೆ. ಸಪ್ತ ಸ್ವರಗಳಿಗೆ ವೀಣೆ ಪದಗಳಿಗೆ, ಸಪ್ತ ಸ್ವರಗಳಿಗೆ ವೀಣೆ ಪದಗಳಿಗೆ. ಶ್ರುತಿ ಮಾಡಿದ ತಂಬೋರಿ ಒಳಗೆ, ಶ್ರುತಿ ಮಾಡಿದ ತಂಬೋರಿ ಒಳಗೆ. ಕಾಶ್ಮೀರದ ದೊರೆ ನೀನು, ನಿನ್ನ ತುವರಿ ರೇಣುಕ ಕಾಣೋ. ಅಮ್ಮ ನಂದಿನಿ, ನನ್ನ ಗೆಳತಿಯರೆಲ್ಲರೂ ಕೂಡಿ ನಟನ ಜನ ಬೇಡಿ. ನನ್ನ ಗೆಳತಿಯರೆಲ್ಲರೂ ಕೂಡಿ ನಟನ ಜನ ಬೇಡಿ. ಅವ ಭಾವದಿ ನಾಟ್ಯವ ಮಾಡಿ, ಅವ ಭಾವದಿ ನಾಟ್ಯವ ಮಾಡಿ. ಆಡುವುದು ಬಿಟ್ಟು ಬಂದಿ ಓಡಿ, ತಂದೆ ಆಡುವುದು ಬಿಟ್ಟು ಬಂದಿ ಓಡಿ. ಕಾಶ್ಮೀರದ ದೊರೆ ನೀನು, ನಿನ್ನ ತುವರಿ ರೇಣುಕ ನಾನು. ಅವ್ವಪ್ಪಯ್ಯ, ಅರಮಂದಿರದಲ್ಲಿ ಸರಿ ಗೆಳತಿಯೊಡನೆ ಸಂಗೀತ ಗಾಯನದಿಂದ ನರ್ತನ ಮಾಡುವ ಸಮಯದಲ್ಲಿ ನಿಮ್ಮಯ ದೂತನನ್ನು ಕಳಿಸಿ ಏನನ್ನು ಕಳಿಸಿದ ಕಾರಣವೇನು ತಂದೆ? ಆ ವಿಚಾರ ಕೇಳಬೇಕಾಗಿ ನಾನಿಲ್ಲಿಗೆ ಓಡೋಡಿ ಬಂದೆ. ಆಹೋ ಎನ್ನು ಮುದ್ದು ಮಗಳಾದ ಅಮ್ಮ ರೇಣುಕ, ತಂದೆ, ನೀನು ಶುಚಿಮುಹೂರ್ತಲಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರ ಹಿರಿಯರ ಸೇವಾ ಮಹಾಪಂಡಿತರ ಪ್ರವಚನ ಉಪದೇಶ ಆಲಿಸ ಹಬ್ಬದ ನಡೆಸುತ್ತ ಸೌಖ್ಯದಿಂದ ನಿವೇದ ಮಾಡಲೇ ಸದಾ ಭಕ್ತಿ ಸಂಪನ್ನಳೇ. ಶುಚಿಭೂತರಾಗಿ ದಿನವೂ ಗೌರಿ ಪೂಜೆ ಮಾಡುವ ಕ್ರಮವೋ. ಅನ್ನದಾನವು ಎನ್ನ ಕಾಯಕವು, ಅನ್ನದಾನವು ಎನ್ನ ಕಾಯಕವು. ಗುರುಪದೇಶವು ಎನ್ನ ಮನವೇನು, ಗುರುಪದೇಶವು ಎನ್ನ ಮನವೇನು. ಕಾಶ್ಮೀರದ ದೊರೆ ನೀನು, ನಿನ್ನ ತುವರಿ ರೇಣುಕ ನಾನು. ಅವ್ವಪ್ಪಯ್ಯ, ಮಗಳೇ ರೇಣುಕ, ಪ್ರತಿದಿನವೂ ಶುಚಿಭೂತರಾಗಿ ಗೌರಿ ಪೂಜೆ ಮಾಡಿ
ಅನ್ನದಾನ, ಅತಿಥಿಗಳ ಸತ್ಕಾರ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನವನ್ನು ಆನಂದದಿಂದ ಆಲಿಸುತ್ತಾ ಕಾಲವನ್ನು ಕೈತಿದ್ದರೆ ಪಿತನೇ ಸದಾಚಾರ ಸದ್ಧರ್ಮವಂತನೇ. ಅಮ್ಮ ನಂದಿನಿ ತಂದೆ, ಈ ಚಿಕ್ಕ ವಯಸ್ಸಿನ ಹುಟ್ಟಿದ ಹಾರಿಯಾಗಿ ಕಂಡು ಎನ್ನ ಮನಸ್ಸೇ ಮಹಾನಂದವಾಯಿತು. ಮಗಳೇ ರೇಣುಕಾ, ನಿನ್ನ ಸದ್ಗುಣ ಮೆಚ್ಚಿದೆ. ನಿನ್ನ ಮನೋಬಯಕೆ ಏನಿರೋದು ಅದನ್ನು ಕೇಳು. ತಕ್ಷಣ ನಡೆಸಿಕೊಳ್ಳುವ ಪ್ರೇಮದ ಪುತ್ರಿ ಸದ್ಗುಣ ಪಡೆದು ನನ್ನದೊಂದು ಆಶೀರ್ವಾದ ನಡೆಸಿಕೊಡುವ ಅಪ್ಪಯ್ಯ. ನಡೆಸುವ ಕಾರ್ಯವಾದರೂ ನಡೆಸಿಕೊಡುವ ನಮ್ಮ ಮಗಳ ರೇಣುಕಾ. ಮಗಳೇ ರೇಣುಕಾ, ನಿನ್ನನ್ನು ನಾನೇನು ಬಿಡಲಿ, ನಮ್ಮ ರಾಜ್ಯದಲ್ಲಿರುವ ಸಂಪತ್ತೇ ಸ್ಥಿರವಾಗಿರಲಿ. ಅವು ಅಪ್ಪಯ್ಯ. ಅಮ್ಮ ರೇಣುಕಾ, ಇನ್ನೊಂದು ವಿಷಯವೇನೆಂದರೆ, ಅದು ಏರಿಸ ಮಗಳ ರೇಣುಕಾ, ನಾನು ಮಲಾಪ್ರಭ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಬರೋಣ. ಇದಕ್ಕೆ ಅನುಮತಿಯನ್ನು ಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಹೋ ಎನ್ನ ಪ್ರೀತಿಗೆ ಮುದ್ದು ಮಗಳಾದ ರೇಣುಕಾ. ತಂದೆ, ಇದೇನು ದೊಡ್ಡ ಮಾತನ್ನು ನಮ್ಮನ್ನು ಕೇಳಿದೆಯಾ ರೇಣುಕಾ? ಜನಕ, ನಿನಗೆ ಸಮ್ಮತವಾದ ಕಾರ್ಯ ನನಗೆ ಸಮ್ಮತವಲ್ಲವ. ತಂದೆ, ಈಗಲೇ ನನ್ನ ಮಲಪ್ರಭ ನದಿಗೆ ತೆರಳು ಸಾನಾ ಚಂದ ವಂದನೆ ಮಾಡಿಕೊಂಡ ಬಾ ಮಗಳೇ, ಶಕ್ತಿಯ ಕಾರ್ಯ ಸಂಪನ್ನಳೆ. ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಈ ಸಾರಥೆ ಸಾರಥಿಲ್ಲ ಬಲ್ಲಿ ಸಾರಥಿ ಜಾಗ್ರದಿಂದ ರಥವನ್ನು ನೀ ತೆಗೆಯಪ್ಪ ಜಲ್ದಿ. ಸವಾಸ ಪಾರ್ವತೀಶ ನಮೋ ನಮಃ. ದೇವಾ ಅಮರೇಶ ಸ್ವಾಮಿ ದೇವಾ ಅಮರೇಶ ಭವಬಂಧನ ನಾಶ ಭಕ್ತರ ಪೂಜಾ ಭವಬಂಧನ ನಾಶ ಭಕ್ತರ ಪೂಜಾ
ನಂಬಿದ ಭಕ್ತರನ್ನು ಪೊರೆಯೋ ಪರಮೇ ದೇವಾ ಹಮಾರೇ ಸ ಸ್ವಾಮಿ ದೇವಾ ಹಮಾರೇ ಸ ಸಾವು ನೋವುಗಳ ಸಂಚಯ ಮಾಡಿ ಸಾವು ನೋವುಗಳ ಸಂಚಯ ಮಾಡಿ ಜೀವಿಗಳ ಮತ್ತರ ಹೂಡಿ ಜೀವಿಗಳ ಮತ್ತರ ಹೂಡಿ ನನ್ನದು ಎನ್ನುವ ಸ್ವಾರ್ಥವ ಬೇಡಿ ನನ್ನದು ಎನ್ನುವ ಸ್ವಾರ್ಥವ ಬೇಡಿ ಅನುದಿನ ತೋರಿಸಿ ಆಡುವೆ ನೀ ಅನುದಿನ ತೋರಿಸಿ ಆಡುವೆ ನೀ ದೇವಾ ಹಮಾರೇ ಸ ಸ್ವಾಮಿ ದೇವಾ ಹಮಾರೇ ಸ ಹಮಾರೇ ಸ ಹಮಾರೇ ಸ ಸ್ವಾಮಿ ತಮ್ಮನ್ನು ಧಾರಂದು ಕೇಳಿದೆ. ಎಲ್ಲ ಮಾನವ ದೇವಾ ದಿಗ್ವಲಯಗಳು ಮುನ್ನುಗ್ಗಿ ಬರುವ ಹರಿಷಡ್ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಹಿಂಸೆ ಭೇದ ಭಾವ ನಡೆಯದ ಮದಮರ್ಕರ ಗರ್ವಹೋಮ ಮಾಡಿ ಎನ್ನ ಪಣಿಯೋಳು ಉದಯಿಸಿದ ಕ್ರೋಧಾಗ್ನಿಯಿಂದ ದಹಿಸಿ ದುಷ್ಟರ ಅಟ್ಟಾಸವನ್ನು ನಷ್ಟಗೊಳಿಸಿ ಬಿಸಿ ಸಮುದಾಯಗಳು ಕ್ರೋಧಾಗ್ನಿ ಧರಿಸಿದ ಪ್ರಬಲ ಪ್ರಖ್ಯಾತವೆಂದೆನಿಸಿ ಅಷ್ಟಮನೆಗಳನ್ನು ಮೆಟ್ಟಿ ದುಷ್ಟ ಗುಣಗಳನ್ನು ಕುಟ್ಟಿ ಪಂಚಾಕ್ಷರಿ ಎಂಬ ತಾರಕ ನಾಮ ಪಠಿಸುತ್ತ ಯಾವಾಗ ಮುನಿ ವೃಂದಗಳು ಮೆರೆಯುವ ಶ್ರೇಷ್ಠ ಕಲಿತಿಲಕನಂ ದಾರೆಂದು ಕೇಳುವ ನೀನು ದಾರ ಸೂತ ಬೇಳು ನಿನ್ನ ನಾಮಾಂಕಿತ. ಓ ಸ್ವಾಮಿ, ನಾವು ದಾರೆಂದರೆ ಮಡದಿ ಬಂದ ಮೇಲೆ ಎತ್ತವರ ಭಾರ, ಆಸ್ತಿ ಭಾಗ ಆದ ಮೇಲೆ ಅಣ್ಣ ತಮ್ಮಂದರು ಭಾರ, ಶ್ರೀಮಂತಿಕೆ ಬಂದ ಮೇಲೆ ಬಡವರ ಕಾಳ. ಈ ಚಾತರನ್ನು ಸಾರಥಿ ಎಂದು ಕರೆಯುತ್ತಾರೆ ದೇವಾ, ಹೇಳಬೇಕು ತಮ್ಮ ನಾಮಾಂಕಿತವಾ. ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳುವೆಯಾ? ಹೌದು ದೇವಾ. ಸಿಟ್ಟಿಯೋಳು ಉತ್ಕೃಷ್ಟತರವಾದ ಮೃಗಮುನಿಯ ವಂಶೋದ್ಭವ. ಈ ಸಿಟ್ಟಿಯೋಳು ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರಂ ಎನ್ನ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾರ ಯಜ್ಞಾದಿಗಳನ್ನು ಪೂರೈಸುವ ಋಷಿಕ ಮುನಿಯ ಪುತ್ರ ಸರಮಲ ಗಾತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖಮಂಡಲವನ್ನು ಧರಿಸಿ ಮುನಿ ಕುಲೋತ್ಪನ್ನನಾದರೂ ದುಷ್ಟ ಗುಣದವರ ಗರ್ವಗಳನ್ನು ಹರಣ ಮಾಡುವ ಕಾಯಕನನ್ನು ಅನುಸರಿಸಿ ಪ್ರಜ್ವಲಿಸುವ ಅಗ್ನಿ ಜಮದಗ್ನಿ ಮಹಾಮುನಿ ಎಂದು ತಿಳಿಯಲ ಸಾರಥಿ ತಿಳಿಯಿತೆ ಮುನಿವರನ ನಾಮಾಂಕಿತ ರೀತಿ. ಜಮದಗ್ನಿ ಮುನಿಯರನ್ನು ತಾವಾದರೆ ಈ ಅಂದವಾದ ಸಭಾಭದ್ರಾಸನಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೇವಾ. ದಿವ್ಯ ಬಾಂಧವ ಎಲ್ಲ ಸಾರಥಿ ದೇವಾ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದು ಏನು ದೇವಾ? ಎನ್ನ ಕರಕಮಲದಲ್ಲಿ ಕಮಂಡಲಂ ಪಿಡಿದು ಅಭಿಮಂತ್ರಿಸಿದ ಜಲ ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು. ಖಂಡಿಯ ಸಾರಥಿ ತಿಳಿಯಿತೆ ನಾ ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಭೂಪತಿ, ಪ್ರತಿದಿನವೂ ಪೂಜೆಗೆ ಅನುಗುಣವಾಗಿ ಸ್ನಾನ ವಂದನೆ ಮಾಡಿ ತಪಸ್ಸನ್ನು ಆಚರಿಸಲು ಮಲಪ್ರಭಾ ನದಿಗೆ ಹೊರಡೋಣ ಸಾರಥಿ, ಅತಿ ಜಾಗೃತಿ. ತಿಳಿಯಿತು ಭೂಪತಿ, ಜಾಗೃತಿ. ಶಂಭೋ
ಹೇ ಭವವನದಾವ ಶಂಭೋ ಶಿವ ಹೇ ಭವವನದಾವ ಶಂಭೋ ಶಿವ ಹೇ ಭವವನದಾವ ಆನತ ಜನ ಪರಿಪಾಲ ಪಾಲನಯ ಆನತ ಜನ ಪರಿಪಾಲ ಪಾಲನಯ ಆನತ ಜನ ಪರಿಪಾಲ ಪಾಲನಯ ಪರಿಮಳ ದೇವ 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 ಪರಿಮಳ ದೇವ 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 ಶಂಭೋ ಶಿವ ಹೇ ಭವವನದಾವ ಶಂಭೋ ಶಿವ ಹೇ ಭವವನದಾವ ಪಾವನಾತ್ಮ ಪಾಲಯ ಪರಶಿವ ಪಾವನಾತ್ಮ ಪಾಲಯ ಪರಶಿವ ಪಾವನಾತ್ಮ ಪಾಲಯ ಪರಶಿವ ಪಾವನಾತ್ಮ ಪಾಲಯ ಪರಶಿವ ಸದಾ ಸೌಖ್ಯವ ನೀಡು ದೇವ ಸದಾ ಸೌಖ್ಯವ ನೀಡು ದೇವ ಶಂಭೋ ಶಿವ ಹೇ ಭವವನದಾವ ಶಂಭೋ ಶಿವ ಹೇ ಭವವನದಾವ ಅಯ್ಯೋ ಶಿವ ಶಿವ, ನೀರಿನಲ್ಲಿ ಮೊಸಳೆ ಎಂದು ನನ್ನ ತಿಳಿಲಿಕ್ಕೆ ಬರುತ್ತಿರುವುದು. ಯಾರಾದ್ರೆ ನನ್ನ ಲಕ್ಷ್ಮಿ ಮಾಡಿ ನನ್ನ ಪ್ರಾಣವನ್ನು ಉಳಿಸಿರಿ. ಆಹಾ, ಇದೇನು ವಿಚಿತ್ರ, ನದಿಯಲ್ಲಿ ಯಾರೋ ಅಘೋರ ದೊಣಗೈತಿರುವುದು. ಓಹೋ, ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆ ಬಾಯಿಗೆ ಸಿಲುಕಿ ಆಪತ್ತಿನಿರುವಂತೆ ಕಾಣುತ್ತದೆ. ಹೋಗಿ ನಾನು ಅಭಿಮಂತ್ರಿಸಿದ ಜಲದಿಂದ ಮೊಸಳೆ ಬಂಧನ ಮಿಡಿಸಿ ಆರ್ತನಾದ ಗೈವರನ್ನು ರಕ್ಷಣೆ ಮಾಡಿವಿ. ದಯ ಎಂಬ ಧರ್ಮದ ಮೂಲವನ್ನು ತೋರಿದೆ. ಸಾರಥಿ, ನಾ ಹೋಗುವೆ, ಜಾಗೃತಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜರೆ ಪೂಜರೆ, ರಾಜಕುಮಾರಿ, ಆಪತ್ತಿನಲ್ಲಿ ಸಿಲುಕಿದೆ ನನ್ನ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ತಾವು ಯಾರು? ದೈವೇಚ್ಛ ರಾಜಕುಮಾರಿ. ತಮ್ಮ ಹೆಸರೇನು? ತಾವಿಲ್ಲಿ ಬರಲು ಕಾರಣವೇನು? ಮುನಿ ಪೂಜರೆ, ತಿಳಿಸಿ ನಿಮ್ಮ ಚರ್ಯ. ರಾಜಕುಮಾರಿ, ಪೂಜರೆ ಹೇಳು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ರಾಜನ ಸುತೆ ನೀನು, ನಿನ್ನಯ ಪರಿಚಯ ಕೇಳುವೆನು, ಹೇಳಿನ್ನು ನಿನ್ನ ಹೆಸರೇನು, ಹೇಳಿನ್ನು ನಿನ್ನ ಹೆಸರೇನು. ರಾಜಕುಮಾರಿ, ದೇವಾ, ದಾವರಾಜನ ಸುತೆ ನೀನು, ನಿನ್ನಯ ಪರಿಚಯ ಕೇಳುವೆನು, ಹೇಳಿನ್ನು ನಿನ್ನ ಹೆಸರೇನು, ಹೇಳಿನ್ನು ನಿನ್ನ ಹೆಸರೇನು. ರಾಜಕುಮಾರಿ, ಹೇಳು, ಚೆನ್ನಾಗಿ ಹೇಳಿ ಪೂಜರೆ.
ಲೋಕ ಆಗಸದಿಂದ ಧರೆಗೆ ಬಂದ ದೇವತೆಯೋ ವನದ ದೇವಿಯೋ ದೇವಕನ್ಯೆಯೋ ವನದ ದೇವಿಯೋ ದೇವಕನ್ಯೆಯೋ ನೀನ್ಯಾರು ನಾ ಹರಿಯೇನು ನೀನ್ಯಾರು ನಾ ತಿಳಿಯೇನು. ರಾಜಕುಮಾರಿ ಚೆನ್ನಾಗಿದೆ. ಯಾವ ರಾಜನ ಸುದ್ದಿ ನೀನು ನಿನ್ನಯ ಪರಿಚಯ ಕೇಳುವೆನು ಹೇಳಿನ್ನು ನಿನ್ನ ಹೆಸರೇನು ಹೇಳಿನ್ನು ನಿನ್ನ ಹೆಸರೇನು. ರಾಜಕುಮಾರಿ ನಾಟ್ಯ ಮಯೂರಿ ಪೂಜಾರಿ ನಾನು ದಾರೆಂದರೆ ದೇವದಾರು ಜೃಂಬ ದಂಬೋಳಿಯ ರಿಪುಗಳೆಂಬ ಪುಂಡರಂ ಸೃಷ್ಟಿಸುವ ಜಮದಗ್ನಿ ಎಂಬ ಮುನಿವರ ಕಳಧೀರ ಸ್ನಾನ ಸಂಧ್ಯಾ ವಂದನೆ ಮಾಡುವ ಕಾರಣ ಈ ಮಲಪ್ರಭಾ ನದಿಗೆ ಬಂದಿರು. ಮೀನುಗಾರು ನಿನ್ನ ಹೆಸರೇ ಚಂದದಿಂದ ಪೇಳು ಜಡದ ಗಂಧಿ ನೀನೋರ್ವಳೇ ಈ ನದಿಗೆ ಯಾತಕ್ಕೆ ಬಂದಿ. ಪೂಜಾರಿ ರಾಜಕುಮಾರಿ ನನ್ನನ್ನು ದಾರಿ ಎಂದು ಕೇಳಿದರಾ? ಹೌದು ರಾಜಕುಮಾರಿ, ಅದು ಚೆನ್ನಾಗಿ ಹೇಳು ರಾಜಕುಮಾರಿ. ವಿಷಯವ ಹೇಳುವೆನು ಮನಸ್ಸಿನ ಮರ್ಮವ ತಿಳಿಸುವೆನು ಜಮದಗ್ನಿ ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ದೇವಾ, ಹೇಳಿ ಕೇಳು ರಾಜಕುಮಾರಿ ಎಣ್ಣೆಯ ವಿಷಯವ ಹೇಳುವೆನು ಮನಸ್ಸಿನ ಮರ್ಮವ ತಿಳಿಸುವೆನು ಜಮದಗ್ನಿ ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ಕಾಶ್ಮೀರದ ರಸ ರೇಣುಕರಾಜನ ಕುವರಿ ರೇಣುಕನಾಡು. ಕಾಶ್ಮೀರದ ರಸ ರೇಣುಕರಾಜನ ಕುವರಿ ರೇಣುಕನಾಡು. ಮಲಪ್ರಭಾ ನದಿಗೆ ಇಂದ ಸ್ನಾನಗೊಂಡು ಬಂದಿಯನು ಮಲಪ್ರಭಾ ನದಿಗೆ ಇಂದ ಸ್ನಾನಗೊಂಡು ಬಂದಿಯನು. ವಿಷಯ ತಿಳಿಸಿದೆ ವ್ಯಸನ ತ್ಯಜಿಸಿದೆ ವಿಷಯ ತಿಳಿಸಿದೆ ವ್ಯಸನ ತ್ಯಜಿಸಿದೆ ನಿನಗೆ ನಾ ಶರಣಾದೀನೋ. ದೇವಾ, ನಿನಗೆ ನಾ ಶರಣಾದೀನೋ. ಎಣ್ಣೆಯ ವಿಷಯ ಹೇಳುವೆನು ಮನಸ್ಸಿನ ಮರ್ಮವ ತಿಳಿಸುವೆನು ಜಮದಗ್ನಿ ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ಪೂಜಾರಿ ರಾಜಕುಮಾರಿ ನಾನು ದಾರೆಂದರೆ ಕಾಶ್ಮೀರ ಅರಸನ ಮಗಳು ಎನ್ನ ಹೆಸರು ರೇಣುಕಾ ಎಂದು ಕರೆಯುವರು. ಓಹೋ ರೇಣುಕ ಇರಬಹುದು. ಈ ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದಾಗ ಮೊಸಳೆ ಬಾಯಿಂದ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ಆದ ಕಾರಣ ತಾವು ನಮ್ಮ ಅರಮನೆಗೆ ಬರಬೇಕೆಂದು ಬೇಡಿಕೊಳ್ಳುವೆ. ದೇವಾ ದೀನ ಬಾಂಧವ ರೇಣುಕಾ ನಿಮ್ಮ ಆಪೆಚ್ಚಂತೆ ನಿಮ್ಮ ಹರಮಂದಿರಕ್ಕೆ ಹೋಗೋಣ ನಡಿ. ರೇಣುಕಾ ನಿನ್ನ ಮನವಿಯನ್ನು ಮನ್ನಿಸುವುದೇ ನಮ್ಮ ಕಾಯಕ. ನಿಮ್ಮ ಇಷ್ಟದಂತಾಗಿ ದೇವ. ಮೈಕ್ ಬರೋದು ಬರ್ತ ಅವ ಅಪ್ಪಯ್ಯ ನಿಮ್ಮ ಅನುಮತಿಯಂತೆ ಮಲಪ್ರಭಾ ನದಿಗೆ ತೆರಳಿದಾಗ ಅಲ್ಲಿ ಏನಾಯ್ತು ಎಂದರೆ ಅದು ಏನಾಯ್ತು ಮಗಳ ರೇಣುಕ? ಜಲಚರ ಪ್ರಾಣಿ ಒಂದು ಏನನ್ನು ತಿನ್ನಲಿಕ್ಕೆ ಬಂದಿತ್ತು. ಈ ಮುನಿ ಪೂಜರು ಏನನ್ನು ರಕ್ಷಣೆ ಮಾಡಿದ್ರು. ನಮ್ಮ ಮಗಳ ರೇಣುಕ. ಆದ್ದರಿಂದ ಅವರನ್ನು ಮರ್ಯಾದೆಯಿಂದ ಸತ್ಕರಿಸಿ ತಂದೆ. ಅದಕ್ಕಾಗಿ ನಾನು ಅವರು ಇಲ್ಲಿಗೆ ರೇಣುಕ ಬಂದ ಕಾರ್ಯವನ್ನು ಬೇಡ ಮನಪೂರ್ವಕ
ದೀರ್ಘಾಯುಸ್ ಮತ್ತು ರೇಣುಕರಾಜ ಮೇಲೆ ಕೇಳಿರಿ. ಎಲ್ಲ ಏಕೈಕ ಕುಮಾರಿ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾನು ಆಚರಣೆಯಾಗಿರ್ತೇನೆ. ಎಲ್ಲ ದೈವೆಚ್ಚ ರೇಣುಕರಾಜ, ಈ ಉಪಕಾರ ನಾನು ಎಂದಿಗೂ ಮರಿಗಲಾರೆ. ದೇವಿಗೆ ವರಪ್ರಸಾದದಿಂದ ಜನಿಸಿದೆ ಎನ್ನ ಸುದ್ದಿಯಾದ ರೇಣುಕಾ ಜನಕ ಮೊದಲು ಪೂಜಾರ ಪಾದಕ್ಕೆ ವಂದಿಸು, ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಮಗಳೇ ರೇಣುಕಾ, ನಾನು ಆರಾಧ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಈಗಲೇ. ನಿಮ್ಮ ಇಷ್ಟದಂತಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಈ ಸಾರಥ ಭೂಪತಿ, ಜಾಗ್ರತೆಯಿಂದ ಸೂಟಿಯಿಂದ ರಥವನ್ನು ಬಿಡುವಂತ ನಾಯಿ ಸಾರಥಿ ಜಾಗ್ರತೆ. ನಿನ್ನ ಇಷ್ಟದಂತಾಗಲಿ ಭೂಪತಿ. ಮುನಿವರನೇ, ರೇಣುಕಾ, ನನ್ನ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವರ ಧಾರೆಂದರೆ ಅದೇನು ರೇಣುಕಾ? ಹೇಳುವನಿ ಕೇಳು. ಚೆನ್ನಾಗಿ ಹೇಳು ರೇಣುಕಾ. ಭಾಗ್ಯ ಸಿರಿ ನಿನ್ನ ರಾತ್ರಿ ಕನಸನು ಕಂಡೆ, ಅದ್ಯಾವ ಕನಸು ರೇಣುಕಾ? ಕನಸಲು ನಾನು ಯಾಮೋದಗೊಂಡೆ. ಇಂದು ಪ್ರತ್ಯಕ್ಷ ನಿಮ್ಮ ಕಣ್ಣೇ ಮುನಿಯೇ ಭಾಗ್ಯಸಿರಿಯೇ, ಮುನಿಯೇ ಭಾಗ್ಯಸಿರಿಯೇ. ಕಂಡಿಯ ಕನಸು ಆಗಲಿ ನನಸು, ನನ್ನಿ ಮನಸ್ಸು ನೀ ಸ್ವೀಕರಿಸೋ. ಕಂಡಿಯ ಕನಸು ಆಗಲಿ ನನಸು, ನನ್ನಿ ಮನಸ್ಸು ನೀ ಸ್ವೀಕರಿಸೋ. ಸತಿಸ್ಥಾನ ನೀಡಿ ಮಾಂಗಲ್ಯ ಧರಿಸೋ, ಸತಿಸ್ಥಾನ ನೀಡಿ ಮಾಂಗಲ್ಯ ಧರಿಸೋ. ಎನ್ನೆಯ ಆಸೆಯ ನೀ ಈಡೇರಿಸೋ, ಎನ್ನೆಯ ಆಸೆಯ ನೀ ಈಡೇರಿಸೋ. ಮುನಿಯೇ ಭಾಗ್ಯಸಿರಿಯೇ, ಮುನಿಯೇ ಭಾಗ್ಯಸಿರಿಯೇ, 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 ಭಾಗ್ಯಸಿರಿಯೇ. ಮುನಿಶ್ರೇಷ್ಠರೇ, ರೇಣುಕಾ, ನಿನ್ನಿನ ರಾತ್ರಿ ನಾನೊಂದು ಕನಸನ್ನು ಕಂಡೆನು. ಅದ್ಯಾವ ಕನಸು ರೇಣುಕಾ? ನಿಮ್ಮ ಬಾಳ ಸಂಗಾತಿ ಆಗುವ ಅಪೇಕ್ಷೆನು ನನಸಾಗುತ್ತೆಂದು ತಿಳ್ಕೊಂಡಿರೋನು. ದೇವ ದೀನ ಬಾಂಧವ ರೇಣುಕಾ, 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 ಮೋಹಮಯವು ಕ್ಷಣಿಕ ಸುಖ, ಮೋಹಮಯವು ಕ್ಷಣಿಕ ಸುಖ. ರೇಣುಕಾ, ಪೂಜ್ಯರೇ, ರೇಣುಕಾ, 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 ಮೋಹಮಯವು ಕ್ಷಣಿಕ ಸುಖ, ಮೋಹಮಯವು ಕ್ಷಣಿಕ ಸುಖ, ಮೋಹಮಯವು ಕ್ಷಣಿಕ ಸುಖ. ರೇಣುಕಾ, ರೇಣುಕಾ,
ಚೆನ್ನಾಗಿ ಹೇಳಿ ಪೂಜಾರಿ. ಯೋಗಿಯು ನಾನು ಯೋಗಿಯು ನೀನು, ಯೋಗಿಯು ನಾನು ಯೋಗಿಯು ನೀನು, ಈ ಜೋಗಿಯ ಆಸೆ ನಿನಗೆ ಕಿನ್ನು, ಈ ಜೋಗಿಯ ಆಸೆ ನಿನಗೆ ಕಿನ್ನು, ಎನ್ನನ್ನು ಪತಿಯಾಗಿ ಬಯಸುವೇ ನೀನು, ಎನ್ನನ್ನು ಪತಿಯಾಗಿ ಬಯಸುವರೇ ನೀನು, ಆಲೋಚಿಸಿ ನೋಡು ಸಂಪದ್ಭರಿತವಳು, ಆಲೋಚಿಸಿ ನೋಡು ಸಂಪದ್ಭರಿತವಳು, ರೇಣುಕಾ ರೇಣುಕಾ ಮೋಹಮಯವು ಚಣಿತ ಸುಖ, ಮೋಹಮಯವು ಚಣಿತ ಸುಖ, ಮೋಹಮಯವು ಚಣಿತ ಸುಖ, ರೇಣುಕಾ ರೇಣುಕಾ. ಕಾಶ್ಮೀರ ರಾಜನ ಕುಮಾರಿ, ಇದೇನು ನಿನ್ನ ಮಾತಿನ ಪರಿ? ನೀನು ನನ್ನ ಆಶ್ರಮವಾಸ ಬಯಸಿದಂತಿದೆ, ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತಿದೆ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಯಾತಕ್ಕೆ? ಅದು ಯಾತಕ್ಕಂದರೆ ಅದು ಯಾತಕ್ಕೆ? ನಾನು ಆಶ್ರಮವಾಸದ ಮುನಿವರನು, ಇರಬಹುದು. ನೀನು ರಾಜಕುಮಾರಿ. ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು, ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ಮಲಪ್ರಭಾ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಮೆ ಬಯಸಿತ್ತು ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡಿ ಮುಂದಿನ ಸುಖ ದುಃಖದ ದಾರಿ. ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು, ನಿಮ್ಮಾಶ್ರಯ ನನಗೆ ಭಾಗ್ಯೋದಯ, ನಿಮ್ಮಾಶ್ರಯ ನನಗೆ ಭಾಗ್ಯೋದಯ, ಎನ್ನ ಕೈ ಹಿಡಿದು ನಡೆಸುತ್ತೀಯ, ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ಈ ಅರಮನೆಯ ಸಿರಿಸುಂಗವನ್ನು ಇನ್ನು ಎಂದೆಂದು ನಾ ಬಯಸಿನು, ಈ ಅರಮನೆಯ ಸಿರಿಸುಂಗವನ್ನು ಇನ್ನು ಎಂದೆಂದು ನಾ ಬಯಸಿನು, ನಿಮ್ಮ ಆಶ್ರಮವನ್ನೇ ಸ್ವರ್ಗ ಎಂದೆನುವೆನು, ನಿಮ್ಮ ಆಶ್ರಮವನ್ನೇ ಸ್ವರ್ಗ ಎಂದೆನುವೆನು, ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ರುಚಿಕಮುನಿ ಕುಮಾರ, ಜಮದಗ್ನಿಮ ವೀರ, ಎನ್ನ ದೇಹದ ಉಸಿರಿನವರೆಗೂ ನಿಮ್ಮ ಹೆಸರನ್ನೇ ಸ್ಮರಿಸುವೆ, ನಿಮ್ಮ ಚರಣದಾಸೆಯಾಗಿ ಬಾಳುವೆ. ಈ ಸಿರಿ ಸಂಕೋಲಿಂದ ನನ್ನ ಬಿಡಿಸಿ ಸ್ವರ್ಗದಂತರು ನಮ್ಮ ಆಶ್ರಮಕ್ಕೆ ನನ್ನ ಕಳೆದೊಯ್ಯಿ ಮುನಿಪ, ಇಷ್ಟೇನ ಭಿನ್ನಪ. ರೇಣುಕ ರಾಜನ ಸುತೆ ಪರಮ ಪುನೀತೆ. ದೇವಾ, ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಹೌದೇ ದೇವಾ. ರೇಣುಕ, ಇದಕ್ಕೆ ಒಂದು ಶ್ಲೋಕವನ್ನು ಹೇಳಲು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಯಸ್ಮಿನ್ ದೇಹೆ ಯತಕ್ಕಾಲೆ ಎನ್ಮೂರ್ತಿ ಚೇಯರುದ್ದಿನಿ, ಹಾನಿರುದ್ದಿ ಯಶೋಲಾಭಂ ತತ್ಕಾಲಂ ಭವಿಷ್ಯತಿ.
ರೇಣುಕಾ, ದೇವಾ ಯಾವ ಸಮಯದ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ಧರಿಸಿ ಹಚ್ಚಿತ ಹಾಕಲು ತಾಯಿ ತಂದೆಯರು ತಡೆಯಲಾಗದು, ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ, ಪೂಜಾರಿ, ನೀನಿನ್ನೂ ನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡು. ಯಾತಕ್ಕೆಂದರೆ ಅದ್ಯಾತಕ್ಕೆ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ನೀನು ಮಹಾರಾಜನ ಮಗಳು, ಗದ್ದಿಗೆ ಮೇಲೆ ಮೆರೆಯುವವಳು. ಈ ಸನ್ಯಾಸಿಯನ್ನು ಒರೆಸಿ ಯಾತಕ್ಕೆ ಅರಣ್ಯವಾಸಿಯಾಗಿ ಏನು ಸುಖ ಪಡುವಿ? ತಿಳಿದು ನೋಡು ರೇಣುಕಾ, ಬಾಳಿ ಈ ಅರಸೊತ್ತಿಗೆಯ ಗದ್ದಿಗೆ ನಾ ಇರಲಾರೆ ಎಂದೆಂದಿಗೆ. ಸೌಭಾಗ್ಯಗೆ ಎನಿಗೆ ಮುಳ್ಳಾಗಿದೆ, ಸುಖದ ಸೌಭಾಗ್ಯಗೆ ಎನಿಗೆ ಮುಳ್ಳಾಗಿದೆ. ಎಲ್ಲದೇ ನನ್ನ ಜೀವನ ಪೂಜರೆ. ರೇಣುಕಾ, ಈ ಅರಸತಿಗೆ ಸುಖದ ಸಂಪತ್ತಿಗೆ ಸಿರಿ ಅರಸನ ಕುವರಿ ನಾನೆಂದು ಸ್ವರ್ಗದಂತಿರುವ ನಮ್ಮ ಆಶ್ರಮಕ್ಕೆ ಏನನ್ನು ಕರೆದುವುದನ್ನು ಮಾತ್ರ ಮರಿಬೇಡ. ದೇವಾ ದೀನ ಬಾಂಧವ. ರೇಣುಕಾ, ಪೂಜಾರಿ, ಹೇಳು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಎನಗೆಲ್ಲ ಮನಸ್ಸು ಪೂರ, ನನ್ನ ಮನಸ್ಸು ಬಹಳ ಕಠೋರ. ಎನಗೆಲ್ಲ ಮನಸ್ಸು ಪೂರ, ನನ್ನ ಮನಸ್ಸು ಬಹಳ ಕಠೋರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಚೆನ್ನಾಗಿ ಕೇಳು. ನಿನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ನಿನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ಯೋಚಿಸದೆ ಎನ್ನನು ನೀನು ಬಯಸುವುದು ತರವೇನು. ಯೋಚಿಸದೆ ಎನ್ನನು ನೀನು ಬಯಸುವುದು ತರವೇನು. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ. ಭೋಗವತಿಯ ಪುತ್ರಿ ಕೋಮಲ ಗಾತ್ರಿ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕಾ, ಅವಸರ ಪಡಬೇಡ. ಅತಿ ಹಾತುರ ಅನಾಥಕ್ಕೆ ಕಾರಣ. ಇನ್ನೂ ಅವಕಾಶವಿದೆ, ಆಲೋಚನೆ ಮಾಡು. ನಿನ್ನ ತಂದೆಯನ್ನು ಕಂಡು ವಿಚಾರ ಮಾಡು. ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸುರಚಿತ ಕಂಬು ಕಂದರಿ. ಮುನಿವರ
ಹುಡುಕುತ್ತಿರಲಿ ಶೋಧನೆ ಮಾಡುವಿರ ಎನ್ನನು ಮುರುದಿ ಶೋಧನೆ ಮಾಡುವಿರ ಎನ್ನನು ಮುರುದಿ ಬಂದೋ ಬಳಗವೋ ಸಿರಿ ಸಂಪದವೋ ಬಂದೋ ಬಳಗವೋ ಸಿರಿ ಸಂಪದವೋ ನಿಮ್ಮ ಮುಂದೆ ನಿಶೂನ್ಯ ನಿಮ್ಮ ಮುಂದೆ ನಿಶೂನ್ಯ ಎರಡು ಸನ್ಮಾನ ಹೇ ಮುನಿವರ ರುಚಿ ರುಚಿ ದೂರ ಹೇ ಮುನಿವರ ಹೇ ಮುನಿವರ ಹೇ ಮುನಿವರ ಅಹೋ ದೇವಾ ಒಂದ್ಸೂರಲ್ಲಿ ಬುರುದುಡಿಕೆದಂತೆ ಏನನ್ನು ಶೋಧನೆ ಮಾಡಲು ಬರುವಿರ ತಂದೆ ತಾಯಿ ಬಂಧು ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ನಿಶೂನ್ಯ ನಿಮ್ಮ ಹಿಂದೆಗಳು ಈ ರೇಣುಕಾ ಸದಾ ಸಿದ್ಧಳಾಗಿರುವಳು ದೇವಾ ದಿನ ಬಾಂಧವ ರೇಣುಕಾ ದೇವಾ ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವನೆಂಬ ನಿನ್ನ ಮಾತು ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ ಅದು ಯಾತಕ್ಕಂದರೆ ಅದ್ಯಾತಕ್ಕೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ಎಷ್ಟಾದರೂ ನೀನು ಆಲೋಚನೆ ಮಾಡು. ನೀನು ನಿನ್ನ ತಂದೆಯನ್ನು ಕಂಡು ನಿನ್ನ ಅಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ನೀವು ನಿಜವಾಗಿ ಹೇಳಿದ್ದೀರಾ? ನಮೋ ನಮೋ ಜನಕ ಒಂದೇನ ಮಾಡುವಳು ಈ ರೇಣುಕಾ ಇಷ್ಟಾರ್ಥ ಸಿದ್ಧಿರಸ್ತು ರೇಣುಕಾ ಬಂದ ಕಾರ್ಯವನ್ನು ಬೇಡ ಮನಪೂರ್ವಕ. ಅವ ಅಪ್ಪಯ್ಯ ಅಮ್ಮ ನಂದಿನಿ ಈ ರೇಣುಕೆಯ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವರು ಧಾರೆಂದರೆ ಅವ್ರು ಯಾರು ರೇಣುಕಾ? ಹೇಳುವನಿ ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ ಮಗಳ ರೇಣುಕಾ. ಆಲಿಸು ಇನ ವಾಕ್ಯವ ನೀ ಎಣ್ಣೆಯ ಸಂಕಲ್ಪವ ಆಲಿಸು ಇನ ವಾಕ್ಯವ ನೀ ಎಣ್ಣೆಯ ಸಂಕಲ್ಪವ ಈ ರೇಣುಕೆಯ ಹೃದಯದ ಗುಣವ ಈ ರೇಣುಕೆಯ ಹೃದಯದ ಗುಣವ ಸೇರಿಯ ಮೊರೆ ತೋಗವ ಸೇರಿಯ ಮೊರೆ ತೋಗವ ಆಲಿಸುಗಳ ವಾಕ್ಯವ ಈ ಎಣ್ಣೆಯ ಸಂಕಲ್ಪವ ಅಂತರಾಳದಿ ಬಂದಿರುವೆನು ದಿವ್ಯ ಮೋರದಿ ಜಮದಗ್ನಿ ಹೊಡೆಯನ ಅಂತರಾಳದಿ ಬಂದಿರುವೆನು ದಿವ್ಯ ಮೋರದಿ ಜಮದಗ್ನಿ ಹೊಡೆಯನ ನಿನ್ನ ಇದ್ದಾನ ಪದಕಾಡ ಬೆಳೆವೆನು ಅಪ್ಪಯ್ಯ ಅಮ್ಮ ಮಗಳೇ ರೇಣುಕಾ ಈ ರೇಣುಕಾ ಹೃದಯ ದೇಗುಲದಲ್ಲಿ ಪೂಜೆಗೊಳ್ಳುವ ದೇವರ ಧಾರಕರೇ ಜಮದಗ್ನಿ ಮುನಿಯವರೆಂದು ನಿರ್ಧಾರ ಮಾಡಿರೋನು. ಆದ ಕಾರಣ ನಮ್ಮಿಬ್ಬರ ಲಗ್ನವನ್ನು ಮಾಡಿ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ನಂದಿನಿ ನಿನ್ನ ಬುದ್ಧಿಗೆ ಮಂಕು ಕಿವಿತೆ ಹೇಗೆ ತಂದೆ
ಹಿಡಿಯದಂತೆ ಮಾತನಾಡುವಿಗೆ ಆ ಗಡ್ಡದ ಗೊಡ್ಡ ಶಾಸ್ತ್ರ ಸನ್ಯಾಸಿಗೆ ಮರಳಾದಿಗ ರಾಜಕುಮಾರನ ಕೈ ಹಿಡಿಗೆದಲ್ಲಿ ಬಿಟ್ಟು ಈ ರೀತಿ ಮಾತನಾಡೋದು ಸರಿಯಲ್ಲ ಮಗಳೇ. ನೀನೇನು ತಿಳಿದವಳ?